Hi guys, welcome back to my YouTube channel. Hello regidra channel anta ankodidini. Happy Shivratri for everyone. And ee vlog daily vlog ಆಗಿರುತ್ತೆ. ಪಾಪು ಸ್ನಾನ ಎಲ್ಲ ಆಯಿತು, ಪಾಪುನು ಮಲ್ಕೊಂಡಿದ್ದಾಳೆ. ಇವತ್ತು ನನಗೆ ಸ್ಕೂಟರ್ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ. ಯಾವ್ದು ಚೆನ್ನಾಗಿರುತ್ತೆ ಅಂತ ಒಂದು ವಿಸಿಟ್ ಮಾಡ್ಕೊಂಡು ನಾನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಪಾಪು ಮಲ್ಕೊಂಡಿದ್ದಾಳೆ. ಪಾಪು ಏನಾರ ಇದ್ದರೆ ಪಾಪುನ ಕರ್ಕೊಂಡು ಹೋಗೋದು. ಆ್ಯಂಡ್ ಎಂಟಾರ್ಕ್ ನೋಡಿದ್ದೀನಿ ಗಾಡಿ. ಆ ಪ್ರೈಸ್ ಬಂದು 1,22,000 ಅಂತೆ. ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಯಾವುದು ಚೆನ್ನಾಗಿರುತ್ತೆ. ಡಿಯೋ ತೊಗೊಳೋಣ ಅಂದ್ಕೊಂಡೆ. ಡಿಯೋ ಇಲ್ಲ ಎಂಟಾರ್ಕ್, ಅವೆರಡರಲ್ಲಿ ಯಾವ್ದಾರ ಒಂದು ಚಾಯ್ಸ್ ಮಾಡಿ ಆ್ಯಂಡ್ ಬುಕ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಓಕೆನಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್. ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿರು ಅಮ್ಮ. ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಪೂಜೆ ಮಾಡಿ ಆ್ಯಂಡ್ ಹಾಸ್ಪಿಟ್ಲಿಗೆ ಕ್ಯಾರಿಯರ್ ಎಲ್ಲ ತೊಗೊಂಡು ಹೋದರು. ಡೈಲಿ ಬ್ಲಾಗ್ ಫುಲ್ ತೋರಿಸ್ತೀನಿ. ಆ್ಯಂಡ್ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕಬೇಕು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು, ನನ್ನ ಹಸ್ಬೆಂಡ್, ನಮ್ಮ ಅಪ್ಪ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು 5 ಮಿನಿಟ್ಸ್ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲೇ ಹಾಕ್ತಾಯಿದ್ರು. ಸೊ ಅದಕ್ಕೋಸ್ಕರ ಪಾಪನ ಕರ್ಕೊಂಡು ಬೆಳಗ್ಗೆನೇ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ಇದು ನೆನ್ನೆದು ವೀಡಿಯೋ. ಆ್ಯಂಡ್ ಶಿವರಾತ್ರಿ ಹಿಂದಿನ ದಿನ. ಸೊ ಹೋಗಿ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡ್ಬಂದ್ವಿ. ವ್ಯಾಕ್ಸಿನ್ ಅಂತೀನಿ, ಡ್ರಾಪ್ಸ್ ಹಾಕ್ಸಿದ್ವಿ. ಫುಲ್ ಏನು ಹಠ ಏನು ಮಾಡಲೇ ಇಲ್ಲ. ಎಲ್ಲ ಮಕ್ಕಳೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ನೋಡ್ಕೊಂಡು ಕ್ಯೂಟಾಗಿ ನಮ್ಮ ಪಾಪು ಇತ್ತು. ಆ್ಯಂಡ್ 2 ಡ್ರಾಪ್ಸ್ ಎಲ್ಲ ಹಾಕಿಸಿ ನೆಕ್ಸ್ಟ್ ಮನೆಗೆ ಬಂದ್ವಿ. ನೋಡಿ ಆ ಪಾಪು ಹೇಗೆ ಡ್ರಾಪ್ಸ್ ಹಾಕ್ಸ್ಕೊತಾರೆ ಅಂತ, ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಮ್ಮಪ್ಪ ವೀಡಿಯೋ ಮಾಡ್ತಾರೆ. ನಮ್ಮಪ್ಪ ಫುಲ್ ಸಪೋರ್ಟಿವ್ ನನಗೋಸ್ಕರ. ಇನ್ನು ವೀಡಿಯೋ ಮಾಡಪ್ಪ ಅಂದರೆ ವೀಡಿಯೋ ಮಾಡ್ತಾರೆ ನಮ್ಮಪ್ಪ, ಆ ಥರ ಏನಲ್ಲ. ಸೊ ವೀಡಿಯೋ ಎಲ್ಲ ಮಾಡೋದು ನಮ್ಮಪ್ಪನೇ. ಆ್ಯಂಡ್ ನೋಡಿ ಹಾಗೇನೆ ಹೇಗೆ ಪಾಪು ಹೇಗೆ ಡ್ರಾಪ್ಸ್ ಹಾಕ್ಸ್ಕೊತಾಳೆ ಅಂತ. ತುಂಬ ಜನ ಇದ್ದರು ನಮ್ಮ ಏರಿಯಾದಲ್ಲಂತೂ, ತುಂಬ ಜನ ಬರ್ತಾರೆ. ಅಲ್ಲೇ ವ್ಯಾಕ್ಸಿನ್ ಕೂಡ ಹಾಕೋದು ಅಲ್ವಾ. ಐದು ತಿಂಗಳು ನಮ್ಮಪ್ಪ ಊರಿಗೆ ಹೋದರು. ಊರಲ್ಲಿ ನಾವು ಶಿವರಾತ್ರಿನ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಈ ಸತಿ ಯಾರೂ ಹೋಗೋಕ್ಕಾಗಲಿಲ್ಲ, ಬರೀ ನಮ್ಮಪ್ಪ ಹೋಗಿದ್ರು. ಅಲ್ಲಿ ನಮ್ಮ ಅಣ್ಣಯ್ಯ ಎಲ್ಲ ಹೋಗಿದ್ರಲ್ವ, ಸೊ ನಮ್ಮಮ್ಮ ಏನೂ ಹೋಗಲಿಲ್ಲ, ಹಾಸ್ಪಿಟಲಲ್ಲಿದ್ದರು. ಸೊ ನಮ್ಮಪ್ಪ ಮಾತ್ರ ಹೋಗಿದ್ದು. ಬೇಡ ನೆಕ್ಸ್ಟ್ ಟೈಮ್ ಪುಟಾಣಿಗಳನ್ನೆಲ್ಲ ಕರ್ಕೊಂಡು ಹೋದ್ರೆ ಆಯ್ತು. ಹಾಂ ಸರಿ, ಎತ್ಕೊಂಡು ಹೋಗ್ತಾರೆ. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ ಗಾಡಿ ನೋಡೋಕೆ ಹೋಗ್ಬೇಕು ಅಂತ. ಇದು ನೆಕ್ಸ್ಟ್ ಶಿವರಾತ್ರಿ ದಿನ ನಾನು, ಪಾಪು ಮತ್ತು ಮಣಿ ಇಷ್ಟು ದಿನ ಹೋದ್ವಿ. ಅವ್ರಿಗೊಂಥರ ವೀಡಿಯೋ ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಬೇಡ ಅಂತಾನೆ, ಸುಮ್ಮನೆ ಏನಕ್ಕೆ ಈ ಥರ ಎಲ್ಲ ಮಾಡ್ತೀಯಾ? ಸೊ ನನ್ನ ಮಾತ್ರ ಇಲ್ಲೇ ನಮ್ಮ ಒಂದು 10 ಮಿನಿಟ್ಸ್, ಒಂದು 2 ಕಿಲೋಮೀಟರ್ಸ್ ಆಗ್ಬೋದು, 3 ಕಿಲೋಮೀಟರ್ಸ್, ಅಲ್ಲೇ TVS ಶೋರೂಮ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ ನಾವು. ಆ್ಯಂಡ್ ಈ ಥರ ಜುಪಿಟರು ಮತ್ತು ಎಂಟಾರ್ಕ್ ಎಲ್ಲ TVS ಶೋರೂಮಲ್ಲೇ ಸಿಗೋದು ಅಲ್ವಾ. ಸೊ ಅದಕ್ಕೋಸ್ಕರ TVS ಶೋರೂಮ್ ಎಲ್ಲಿದೆ ಅಂತ ಹೋದ್ವಿ. ಆ್ಯಂಡ್ ಇದು ಎಂಟಾರ್ಕ್ ನಾನು ತೊಗೋಬೇಕು ಅಂತ ತುಂಬಾ ಕನಸಿತ್ತು ಗಾಡಿನ. ಸೊ ಫೈನಲಿ ತೊಗೊಂಡೆ. ಆ್ಯಂಡ್ ಇನ್ನೂ ಯಾವಾಗ ಬರುತ್ತೋ ಗೊತ್ತಿಲ್ಲ, ನಾಳೆನೇ ಬರೋದು. ಇವತ್ತು ಅಂತ ಅಂದ್ಕೊಂಡಿದ್ದೆ, ಎಲ್ಲ ಆಯಿತು ಅಂತ. ಇವತ್ತೇನೋ ಬ್ಯಾಂಕ್ ಹಾಲಿಡೇ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾಳೆ ಬ್ಯಾಂಕಿಂದ ಕಾಲ್ ಬರುತ್ತೆ.
ಸೊ ಕಾಲ್ ರಿಸೀವ್ ಮಾಡಿ ಎಲ್ಲ ಕ್ಲಾರಿಫಿಕೇಷನ್ನು ಆ್ಯಂಡ್ ವೆರಿಫಿಕೇಷನ್ ಎಲ್ಲ ಆಗಿ ನೆಕ್ಸ್ಟ್ ಗಾಡಿ ನಮ್ಮ ಕೈಲಿ ಕೊಡೋದು. ಸೊ ಅದೊಂದು ವ್ಲಾಗ್ ಮಾಡ್ತೀನಿ, ಗಾಡಿ ಇಸ್ಕೊಳ್ಳೋದು, ಪೂಜೆ ಮಾಡೋದು ಎಲ್ಲ. ಆ್ಯಂಡ್ ಚೆನ್ನಾಗಿದೆ ಅಲ್ಲಿ ಟಿ ವಿ ಎಸ್ ಶೋರೂಮು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಏನೋ ಒಂದು ಡೌಟ್ ಇದ್ದರೂ ಕ್ಲಾರಿಫೈ ಕೊಡ್ತಾರೆ. ಸೊ ನಾಟ್ ಬ್ಯಾಡ್. ಆ್ಯಂಡ್ ರೆಡ್ ವಿತ್ ಸಿಲ್ವರ್ ಕಲರ್ ತೊಗೋತಾ ಇದ್ದೀನಿ ನಾನು ಎಂಟಾರ್ಕ್ ಗಾಡಿನ. ನೋಡಿ ವೀಡಿಯೋಸೆಲ್ಲ ಹಾಕ್ತೀನಿ, ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ, ಓಕೆನಾ. ಮತ್ತು ಏನೋ ಹೇಳೋಣ ಅಂದ್ಕೊಂಡೆ, ಏನದು ಮರ್ತೇ ಹೋಯ್ತು. ವಾಯ್ಸ್ ಓವರ್ ಕೊಡ್ತಾ ಏನಾರ ಮಾತಾಡಬೇಕು ಅಂದರೆ ಮರ್ತೇ ಹೋಗ್ಬಿಡುತ್ತೆ ನನಗೆ. ನೆಕ್ಸ್ಟ್ ನೋಡಿ ವೀಡಿಯೋಸ್. ಇದೆ ಸ್ಕಂದ ಟಿ ವಿ ಎಸ್ ಶೋರೂಮು. ಆ್ಯಂಡ್ ಚೆನ್ನಾಗಿದೆ, ಎಲ್ಲ ಆಫರ್ಸ್ ಕೂಡ ಇದೆ. ಎಂಟಾರ್ಕ್ ಗಾಡಿ ತೊಗೊಂಡ್ರೆ ಇನ್ನು ಸೀಟ್ ಕವರ್ಸ್ ಅದೆಲ್ಲ ಫ್ರೀ. ಸೊ ಆ್ಯಂಡ್ ಆಫರ್ಸ್ ಏನಂತ ಡಿಸ್ಕೌಂಟ್ಸ್ ಕೊಡ್ತಾರೆ, ಎಲ್ಲ ಶೋರೂಮಲ್ಲೂ ಕೊಡ್ತಾರೆ. ಸೀಟ್ ಕವರ್ಸು ಮತ್ತು ಹೆಲ್ಮೆಟ್ಟು ಎಲ್ಲ ಅವರೇ ಕೊಡ್ತಾರೆ, ಆದರೆ ಏನು ಚಿಂತೆನೇ ಇಲ್ಲ, ತೊಗೋಬೇಕು ಹೆಲ್ಮೆಟ್ ಅಂತ. ನೋಡಿದ್ದೆ ಶೋರೂಮ್. ಪಾಪುನ ಅವ್ರ ಕೈಲಿ ಕೊಟ್ಬಿಟ್ಟಿದ್ದೆ ನಾನು, ವೀಡಿಯೋ ಮಾಡ್ತೀನಲ್ಲ, ಹ್ಯಾಂಡ್ಲು ಮಾಡೋಕ್ಕಾಗಲ್ಲ ಪಾಪುನೆಲ್ಲ. ಅಲ್ಲಿ ಫಸ್ಟ್ ಡಿಸ್ಪ್ಲೇ ಕಾಣಿಸ್ತಿದೆಯಲ್ಲ, ಇದೊಂದು ಎಂಟಾರ್ ಕಲರ್ ಇದೆ. ಆ್ಯಂಡ್ ಇದೊಂದು ಎರಡರಲ್ಲಿ ಯಾವುದು ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಇವರೇ ಬಿಲ್ಲ ಸರ್ ಇನ್ನೂ ಬಂದಿಲ್ಲ, ಮೇನ್ ಇವರು ಕೊಟೇಶನ್ಸ್ ಎಲ್ಲ ಹಾಕ್ತಾಯಿದ್ರು. ಆ್ಯಂಡ್ ನನ್ನ ಮಗಳು ಕೂಡ ಏನಾರ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಅವಳದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಇರಲೇಬೇಕು ಪಾಪುದು. ಆ್ಯಂಡ್ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಪಾಪು. ಆ್ಯಂಡ್ ಅದಕ್ಕೆ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಬಿಟ್ಟಿದ್ದೆ, ಪಾಪುನ ಇಟ್ಕೋ ಅಂತ. ಇವಾಗಲೂ ಅಷ್ಟೇ ಮೊಬೈಲ್ ಕಿತ್ಕೊಳ್ಳೋದು, ಎಷ್ಟು ತೀಟೆ ಕಲ್ತ್ಬಿಟ್ಟಿದೆಲ್ಲ ಗೊತ್ತಾ. ಪಾಪು ಫೇಸ್ ತೋರಿಸ್ಬಾರ್ದು ಅಂತ ಹೇಳ್ತಾರೆ, ನಾನೇನು ತೋರಿಸ್ತೀನಿ ಆ ಥರ ಏನಿಲ್ಲ, ಬೇರೆ ಮಕ್ಳುಗಳ್ನೆಲ್ಲ ತೋರಿಸಲ್ವಾ. ಆ್ಯಂಡ್ ಯಾವಾಗಲೂ ತೋರ್ಸೋಕೆ ಹೋಗಲ್ಲ, ಎಲ್ಲ ವೀಡಿಯೋದಲ್ಲೂ. ಯಾವಾಗಾರ ಈ ಥರ ಔಟ್ಸೈಡ್ ಹೋಯ್ತು ಅಂದರೆ ವೀಡಿಯೋಸ್ ಪಾಪುದು ಇದ್ದೇ ಇರುತ್ತಲ್ಲ, ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಪಾಪು ಫೇಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಪಾಪು ಫೇಸ್ನ ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ, ಇನ್ನು ಅಪ್ರೂವಲ್ಗೆ 1 hour ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮನೆಗೆ ಬಂದುಬಿಟ್ಟು 1 hour ಆದಮೇಲೆ ಅವರೇ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು. ಕಾಲ್ ಬ್ಯಾಕ್ ಮಾಡಿದಾಗ ಹೋಗಿ ಇವತ್ತೇ ಡೆಲಿವರಿ ಆಗುತ್ತೆ ಗಾಡಿ, ಇನ್ನು ಅಪ್ರೂವಲ್ ಆಯಿತು ಅಂದರೆ. ಸೊ ಫೈನಲಿ ಎಂಟಾರ್ಕೆ ಇದು ಮಾಡಿದ್ವಿ, ಇವತ್ತೇ ಡೆಲಿವರಿ ಆಗುತ್ತೆ. ಸಖತ್ತು ಶೆಕೆ ಅಂದರೆ ಶೆಕೆಯಪ್ಪ, ಎಷ್ಟು ಟ್ರಾಫಿಕ್ ಗೊತ್ತಾ ಮಧ್ಯಾಹ್ನ ಒಂದು. ಫೈನಲಿ ನನ್ನ ಡ್ರೀಮ್ ಗಾಡಿ ಬರ್ತಾ ಇದೆ, ಎಂಟಾರ್ಕ್. ಓಡಿಸೋ ಅಭ್ಯಾಸ ಎಲ್ಲ ಮಿಸ್ ಆಗಿಬಿಟ್ಟಿದೆ ಇವಾಗ, ಮತ್ತೆ ಇನ್ನೊಂದು ಸತಿ ಓಡಿಸಿ ಅಭ್ಯಾಸ ಮಾಡ್ಕೋಬೇಕಷ್ಟೇ. ಬರಗಲ್ ನನಗೆ ಒಬ್ಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಬ್ಬಿಟ್ಟು ಮಾಡಿ ಅಂತ ಹೇಳಿದೆ, ಒಬ್ಬಿಟ್ಟು ಮಾಡಿದರು. ಆ್ಯಂಡ್ ಟಮಟ ಎಲ್ಲ ನನಗೆ ಸೂಟ್ ಆಗಲ್ಲ, ಇಷ್ಟ ಆಗಲ್ಲ. ಸೊ ಅದಕ್ಕೆ ಒಬ್ಬಿಟ್ಟು ಪಾಯಸ ಎಲ್ಲ ಮಾಡಿದ್ರು. ಇದು ನಮ್ಮ ಮನೆ ಹಿಂದೆಗಡೆ ಶಿವನ ದೇವಸ್ಥಾನ, ದೊಡ್ಡ ಶಿವನದು ಮೂರ್ತಿ ಇದೆ. ಎಷ್ಟಿದು? 350 400 ದೊಡ್ಡದು ಇದೆ ಚಿಕ್ಕದು ಇದೆ. ಲಾಂಗ್ ಬಂದ್ಬಿಟ್ಟು 400 ಆಗುತ್ತೆ. 100 ರೂಪೀಸ್ ಡಿಸ್ಕೌಂಟ್. ಪ್ರತಿ ವರ್ಷವೂ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಈ ಸತಿ ಪಾಪುನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಚೆಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಪಾಪುನ ಕರ್ಕೊಂಡು ಹೋಗಲಿಲ್ಲ. ಸುಮ್ಮನೆ ನಾನೇ ಒಂದು ಸತಿ ನೋಡೋಣ ಹೇಗೆ
ಎಲ್ಲೂ ಹೋಗೋದೇ ಇಲ್ವಲ್ಲ ಔಟ್ ಸೈಡು ಪಾಪು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮನೇಲಿ ಬಿಟ್ಟು ಪಾಪುನ ನಾನು ಮಣಿ ಹೋಗಿದ್ವಿ. ಎಷ್ಟು ಗೊಂಬೆ ಐಟಮ್ಸ್ ಎಲ್ಲ ಇತ್ತು, ಇದೆಲ್ಲ ಪಾಪು ಹತ್ರ ಇದೆ. ನಾನು ಇನ್ನೂ ಚಿಕ್ಕವಳು ಅಲ್ವಾ, ದೊಡ್ಡೋಳಾದರೆ ಏನೋ ಒಂಥರ ಆಟ ಆಡೋಕ್ಕೆ ಎಲ್ಲ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಗುತ್ತೆ. ಇನ್ನು ಚಿಕ್ಕ ಮಗು ಅಲ್ವಾ, ಎಲ್ಲ ನಮ್ಮ ಮೇಲೆ ಇದೆ, ಗಿಳಿಕಿ ಇದೆ, ಪ್ರತಿಯೊಂದು ಕೂಡ ಇದೆ, ಸೌಂಡ್ ಮಾಡೋ ಟಾಯ್ಸ್ ಇದೆ. ಮೊಬೈಲ್ ತೊಗೊಂಡಿದ್ದೆ, ಅದನ್ನು ತೋರಿಸಿದ್ದೆ ಅಲ್ವಾ ನಿಮಗೆ, ಎಲ್ಲ ಇದೆಲ್ಲ. ಸೊ ಅದಕ್ಕೆ ಪಾಪು ಅಂತ ತೊಗೊಳ್ಳಿಲ್ಲ ನಾನು. ಆ್ಯಂಡ್ ಇದು ನಿಮಗೆ ಗೊತ್ತಲ್ಲ, ಸ್ಯಾರೀಸ್ ಇವಾಗ ಟ್ರೆಂಡಿಂಗು, ಸ್ಯಾರೀಸ್ ಮೇಲೆ ಹಾಕ್ಕೊಳ್ಳೋದು. ಇದು ಜಸ್ಟ್ 100 ರೂಪೀಸ್ ಅಷ್ಟೇ. 100 ರೂಪೀಸ್. ಚೆನ್ನಾಗಿತ್ತು, ಎಷ್ಟೊಂದು ಡಿಫ್ರೆಂಟ್ ಕಲರ್ಸ್ ಇತ್ತು. ಒಂದು ಪ್ಯಾಟ್ರನ್ ಕೂಡ, ಡಿಸೈನ್ ಕೂಡ ಬೇರೆ ಬೇರೆ ಇತ್ತು. ಆ್ಯಂಡ್ ಮಣಿ ಇಲ್ಲಿ ಏರ್ ಬೆಂಡ್ಸ್ ಇದೆ ನೋಡು, ತಗೋ ಚೆನ್ನಾಗಿ ಕಾಣುತ್ತೆ ಪಾಪುಗೆ, ಕ್ಯೂಟಾಗಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅದೇನೆ. ಬೇಡ ಅಂತ ಹೇಳೋಕ್ಕೆ, ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದೆರಡು ತೊಗೊಂಡೆ ಅಷ್ಟೇ. ನಾನು ಪಾಪುಗೆ ಈಗಲೇನು ಹಾಕೋದಿಲ್ಲ, ಸುಮ್ಮನೆ ಒಂದು ಫೋಟೋಸನ್ನು ಕ್ಲಿಕ್ಸ್ ತೆಗಿಬೇಕಾದ್ರೆ ಮಾತ್ರ ತೊಗೊಳೋದು ಅಷ್ಟೇ. ಆ್ಯಂಡ್ ತೊಗೊಂಡು ಬರೀ ಏನು ಜಾಸ್ತಿ ಶಾಪಿಂಗ್ ಏನು ಮಾಡಲೇ ಇಲ್ಲ, ಪಾಪು ಇತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ತೊಗೊಂಡು ಹೋದ್ವಿ. ಆ್ಯಂಡ್ ನೋಡಿ ಅದೇನೆ 2 ಕ್ಲಿಪ್ಸ್ ತೊಗೊಂಡಿದ್ದು ನಾನು. ಚೆನ್ನಾಗಿದೆ. ಚಿನಿ ಹುಷಾರು, ಚಿನಿ ಇಲ್ಲಿ. ಮೋಟು ಪತ್ರ ಬಂದೈತಂತ ಹೇಳ್ತಿದ್ದೆ, ಮಧ್ಯಾಹ್ನ ಬಂದಿಲ್ಲ ಅಂದ್ರೆ ಐತೆ ಅಂತ. ಈಗ ಒಂದಲ್ಲ ತುಂಬ ಆಯ್ತು, ಈಗ ತುಂಬ ಆಯ್ತು. ಲೋಕಿ ಫೋನ್ ಮಾಡ್ತಾನೆ. ಗಾಡಿ ಇದು ತಗೊಳ್ಳೋದ ಚಿನಿ? ಎಷ್ಟಿದು? ಏನಕ್ಕೆ ಈಗ ಬೇಡವಾ? ಪಾಪ ಕಲಿಯೋದು ಯಾವಾಗ ಐತಿ. ಹಾಂ ಬಂದ್ಬಿಟ್ಟು ನಮ್ಮನೆಗೆ ಹೋಗ್ಬಿಟ್ಟು ಎಲ್ಲ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನ ಇತ್ತು. ಸೊ ಅಲ್ಲಿ ಫುಲ್ ದೊಡ್ಡ ಜಾತ್ರೆ ಆಗುತ್ತೆ, ಯಾವಾಗ್ಲೂ ಜಾತ್ರೆ ಆಗುತ್ತೆ ವರ್ಷ. ಸೊ ಅಲ್ಲಿ ಹೋಗ್ಬಿಟ್ಟು ಪಾಪುಗೆ ಅಂದ್ಬಿಟ್ಟು ನೋಡಿ ಏರ್ ಬ್ಯಾಂಡ್ ನಾನು ಹಾಕೊಬೋದು. ಇದು ಮತ್ತು ಇದೊಂದು ಎಲ್ಲ ಜಾತ್ರೆ ಐಟಮ್ಸ್ ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ ಮಕ್ಕಳದೆಲ್ಲ. ಸೊ ತಗೊಂಬಂದೆ. ಆ್ಯಂಡ್ ಇಲ್ಲಿ ಸ್ಯಾರಿ ಮೇಲೆ ಬೆಲ್ಟ್ ವೇರ್ ಮಾಡ್ತಾರೆ, ಡಿಸೈನ್ ಬೆಲ್ಟ್ಸ್ ತುಂಬಾ ಇತ್ತು, ಇಷ್ಟೊಂದು ವೆರೈಟಿ ನೋಡಿ ಹೇಗಿದೆ ವೇರ್ ಚೆನ್ನಾಗಿರುತ್ತೆ ಸೀರೆ ಮೇಲೆ. ಸೊ ಇದೊಂದು ತಗೊಂಡೆ. ಆಮೇಲೆ ಅಷ್ಟೇ ಆ್ಯಂಕಲ್ಸ್ ಚೆನ್ನಾಗಿರುತ್ತೆ ಡೈಲಿ ವೇರ್ಸ್ಗೆಲ್ಲ. ಪಾಪುಗೂ ಹಾಕ್ಬೋದು, ಇಲ್ಲ ನಾನು ಹಾಕೊಬೋದು. 2 in 1
ಪಾಪುಗೆ ಹಾಕ್ತೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಇಲ್ಲ ನಾನೇ ಹಾಕ್ಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಇಷ್ಟು ತೊಗೊಂಡು ಆ್ಯಂಡ್ ಗಾಡಿಯವರು ಫೋನ್ ಮಾಡ್ತಾರೆ ಅಂತ ಹೇಳಿದ್ರು, ಬ್ಯಾಂಕಿಂದ ಒಂದು ಅಪ್ರೂವಲ್ ಬೇಕು. ನಾನು ಅಪ್ರೂವಲ್ ಆದ ತಕ್ಷಣ ಹೋಗಿ ರಿಸೀವ್ ಮಾಡ್ಕೊಂಡು ಬರೋದಷ್ಟೇ ನನ್ನ ಗಾಡಿನ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇಷ್ಟು ಜಾತ್ರೆಲ್ಲ ಹೋಗ್ಕೊಂಡು ತೊಗೊಂಡಿದ್ದಷ್ಟೇ. ಕಾಪರೇಟ್ ಆಗುತ್ತೆ ಸರಿ. ನಮ್ಮ ಮನೇಲಿ ಒಬ್ಬಿಟ್ಟು ಮತ್ತು ಒಬ್ಬಿಟ್ಟು ಸಾರು, ಅನ್ನ, ಹಪ್ಪಳ, ಪಾಯಸ ಎಲ್ಲ ಮಾಡಿದ್ರು. ಅದೆಲ್ಲ ಊಟ ಮುಗಿಸ್ಕೊಂಡು ಈಗ ನಮ್ಮ ಅಮ್ಮ ಮನೆಗೆ ಬಂದೆ. ನೆಕ್ಸ್ಟ್ ಅವ್ರು ಕಾಲ್ ಮಾಡಿದ ತಕ್ಷಣ ಹೋಗಿ ಮತ್ತೆ ಗಾಡಿ ರಿಸೀವ್ ಮಾಡ್ಕೊಂಡು ಬರೋದಷ್ಟೇ. ಇವತ್ತಿಲ್ಲ ನಾಳೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.